ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ 4ನೇ ಟಾಸ್ಕ್ ಕೊನೆ ಟಾಸ್ಕ್ ಆಗಿದೆ. ಹಾಗಾಗಿ ಅದರಲ್ಲಿ ಯಾರೆಲ್ಲ ಆಡಿದ್ದಾರೆ ಮತ್ತು ಯಾರು ಗೆದ್ದಿದ್ದಾರೆ ಅಂತ ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ. ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಆಡಿರುವ 3 ಟಾಸ್ಕ್ಗಳಲ್ಲಿ 3 ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, 3 ಸ್ಪರ್ಧಿಗಳು ಸೇವ್ ಆಗಿದ್ದಾರೆ. ಇದು ಕೊನೆಯ ಟಾಸ್ಕ್ ಆಗಿದ್ರಿಂದ ಕ್ಯಾಪ್ಟನ್ ರಾಶಿಕಾಗೆ ಬಿಗ್ ಬಾಸ್ ಉಳಿದಿರುವ 4 ಸ್ಪರ್ಧಿಗಳಲ್ಲಿ ಇಬ್ಬರನ್ನು ನಾಮಿನೇಟ್ ಮಾಡಬೇಕು ಮತ್ತು ಇಬ್ಬರನ್ನು ಸೇವ್ ಮಾಡಬೇಕು ಅಂತ ಹೇಳ್ತಾರೆ. ಅದರ ಪ್ರಕಾರ ಕ್ಯಾಪ್ಟನ್ ರಾಶಿಕಾ ರಜತ್ ಮತ್ತು ಧನುಷ್ ಅನ್ನ ನಾಮಿನೇಟ್ ಮಾಡುತ್ತಾಳೆ, ರಘು ಮತ್ತು ಗಿಲ್ಲಿಯನ್ನು ಸೇವ್ ಮಾಡುತ್ತಾಳೆ. ಇದರ ಪ್ರಕಾರ ಈ ವಾರದ ಕೊನೆಯ ಟಾಸ್ಕ್ನಲ್ಲಿ ರಜತ್ ಮತ್ತು ಧನುಷ್ ಪರ ಆಡಲು ಮಾಲೂನನ್ನು ಆಯ್ಕೆ ಮಾಡುತ್ತಾರೆ. ಸೀಕ್ರೆಟ್ ರೂಮ್ನಲ್ಲಿ ಇರುವ ಧ್ರುವಂತ ಮತ್ತು ರಕ್ಷಿತಾ. ಹಾಗೇನೆ ರಘು ಮತ್ತು ಗಿಲ್ಲಿ ಪರ ಆಡಲು ಸೂರಜ್ನನ್ನ ಆಯ್ಕೆ ಮಾಡುತ್ತಾರೆ. ಈ ಟಾಸ್ಕ್ ಅನ್ನು ಒಂದು ತಂಡದಿಂದ 3 ಸ್ಪರ್ಧಿಗಳು ಸೇರಿ ಆಡಬೇಕಾಗಿರುತ್ತದೆ. ಈ ಒಂದು ಆಟದಲ್ಲಿ ಗೆದ್ದಿರುವ ಗಿಲ್ಲಿ ಮತ್ತು ರಘುರವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗಿ ಕ್ಯಾಪ್ಟನ್ಸಿ ಓಟಕ್ಕೆ ಕಂಟೆಂಡರ್ಗಳಾಗಿ ಆಯ್ಕೆಯಾಗಿದ್ದಾರೆ. ಗಿಲ್ಲಿ ಈ ವಾರದ ಟಾಸ್ಕ್ಗೆ ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿರುವುದು ನಿಮ್ಗೆಷ್ಟು ಖುಷಿ ಇದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.